ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 1, 2024 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಂದಿನಂತೆ ವರ್ಷದ ಪ್ರಚಲಿತ ವಿದ್ಯಮಾನಗಳು 2023 ಪರ್ಚೇಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಹಿತಿ ಇದೆ, ಚೆಕ್ ಮಾಡಿ. ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದಂತಹ ಉತ್ತರ ಅನಿಲ್ ಕುಮಾರ್ ಲಹೋಟಿ. ಭಾರತೀಯ ಟೆಲಿಕಾಂನ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಅಂತ ಏನ್ ಕರಿತೀವಿ, ಅದರ ಅಧ್ಯಕ್ಷರಾಗಿ ರೈಲ್ವೆ ಮಂಡಳಿಯ ಮಾಜಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂತಹ ಅನಿಲ್ ಕುಮಾರ್ ಲಹೋಟಿ ಅವರನ್ನ ನೇಮಕ ಮಾಡಲಾಗಿದೆ. ಮಾಜಿ ಮುಖ್ಯ PD ವಘೇಲಾ ಅವರ 2 ವರ್ಷಗಳ ಅಧಿಕಾರಾವಧಿ ಮುಗಿದ ನಂತರ ನವೆಂಬರ್ 2023ರಲ್ಲಿ ಅವರ ಹುದ್ದೆಯನ್ನ ತೆರವು ಮಾಡಲಾಗಿತ್ತು. ಅನಿಲ್ ಕುಮಾರ್ ಲಹೋಟಿ ಅವರು 1984ನೇ ಬ್ಯಾಚ್ನ ಇಂಡಿಯನ್ ರೈಲ್ವೆ ಸರ್ವಿಸ್ ಆಫ್ ಇಂಜಿನಿಯರ್ ಅಧಿಕಾರಿಯಾಗಿದ್ದು, ಮಧ್ಯಪ್ರದೇಶದ ಮಾಧವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರುತ್ತಾರೆ. ಯಾವ ರಾಜ್ಯ ಸರ್ಕಾರ ರಾಜ್ಯದ ಬುಡಕಟ್ಟು ಜನಸಂಖ್ಯೆಯನ್ನ ಬೆಂಬಲಿಸಲು ಲಾಭ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ ಸರ್ಕಾರ ಲಾಭ ಅಂದ್ರೆ ಲಘುಬನ ಜಾತ್ಯ ದ್ರವ್ಯ ಕ್ರಯ ಅಂತ ಅದರ ಫುಲ್ ಫಾರ್ಮ್. ಈ ಯೋಜನೆ 100% ರಾಜ್ಯ ನಿಧಿಯ ಕನಿಷ್ಠ ಬೆಂಬಲ ಬೆಲೆ MSP ಅಂತ ಏನ್ ಕರಿತೀವಿ, ಆ ಯೋಜನೆಯನ್ನ ಸಣ್ಣ ಅರಣ್ಯ ಉತ್ಪನ್ನಗಳು MFP ಅಂತ ಕರಿತೀವಿ, ಅವುಗಳಿಗೆ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿಗಳಾದ ನವೀನ್ ಪಟ್ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಂಪುಟ ಸಭೆ ಲಾಭ ಆರಂಭಿಸುವ ನಿರ್ಧಾರವನ್ನ ಐತಿಹಾಸಿಕ ನಿರ್ಧಾರ ಅಂತ ಬಣ್ಣಿಸಿದೆ. ಈ ಲಾಭ ಅನ್ನೋ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಧನ ಸಹಾಯದಿಂದ ನಡೀತಕ್ಕಂಥ ಕಾರ್ಯಕ್ರಮವಾಗಿದ್ದು, ಸಣ್ಣ ಅರಣ್ಯ ಉತ್ಪನ್ನಗಳಿಗೆ ಬೆಂಬಲ ಬೆಲೆ MSP ಅನ್ನು ಒದಗಿಸುವಂತ ಗುರಿಯನ್ನು ಇದು ಹೊಂದಿದೆ. ಯಾವ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಯು ಜನವರಿ 2024ರಲ್ಲಿ ಅಡೆನ್ ಕೊಲ್ಲಿಯಲ್ಲಿ ಅಪಹರಿಸಲ್ಪಟ್ಟ ಇರಾನಿನ ಹಡಗನ್ನ ರಕ್ಷಿಸಿತು? ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ INS ಸುಮಿತ್ರಾ. ಎಡೆನ್ ಕೊಲ್ಲಿಯಲ್ಲಿ ಅಪಹರಣಕ್ಕೊಳಗಾದ ಇರಾನ್ನ ಹಡಗನ್ನ ರಕ್ಷಿಸಿದಂತಹ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಯ ಹೆಸರು INS ಸುಮಿತ್ರಾ ಅಂತ. ಇರಾನ್ ಧ್ವಜವನ್ನ ಹಾರಿಸುತ್ತಿರುವ ಮೀನುಗಾರಿಕಾ ಹಡಗು ಇರಾನ್ನ ಅಪಹರಣವನ್ನ ಒಳಗೊಂಡು ಸಂಕಷ್ಟದ ಕರೆಗೆ INS ಸುಮಿತ್ರಾ ಪ್ರತಿಕ್ರಿಯಿಸಿದ್ದು ಅವರನ್ನ ರಕ್ಷಣೆ ಮಾಡಿದೆ. INS ಸುಮಿತ್ರಾ ಅನ್ನೋದು ಭಾರತೀಯ ನೌಕಾಪಡೆಯ 4ನೇ ಮತ್ತು ಕೊನೆಯ ಸರಯು ದರ್ಜೆಯ ಗಸ್ತು ನೌಕೆಯಾಗಿದ್ದು, ಇದನ್ನ ಗೋವಾದ ಶಿಪ್ಯಾರ್ಡ್ ಲಿಮಿಟೆಡ್ ವಿನ್ಯಾಸಗೊಳಿಸಿದ್ದು, ನಿರ್ಮಾಣ ಕೂಡ ಅವರೇ ಮಾಡಿದ್ದಾರೆ. ಜಾಗತಿಕ ಬ್ಯಾಂಕ್ನ ಮೊದಲ ಏಷ್ಯನ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಏಷ್ಯನ್ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ರಾಣಾ ತಲ್ವಾರ್. ರಾಣಾ ತಲ್ವಾರ್ ಅವರು ಈ ಒಂದು ಜಾಗತಿಕ ಬ್ಯಾಂಕ್ನ ಮುಖ್ಯಸ್ಥರಾದ ಮೊದಲ ಏಷ್ಯನ್ ವ್ಯಕ್ತಿಯಾಗಿದ್ದು, ನಿರ್ದಿಷ್ಟವಾಗಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಮುಖ್ಯಸ್ಥರಾಗಿದ್ದಾರೆ. ತಲ್ವಾರ್ ಅವರು 1969ರಲ್ಲಿ ಸಿಟಿ ಬ್ಯಾಂಕ್ ಇಂಡಿಯಾದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮೊಟ್ಟಮೊದಲನೇದಾಗಿ ಪ್ರಾರಂಭ ಮಾಡ್ತಾರೆ. 1997ರಲ್ಲಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ಗೆ ಸೇರಿ CEO ಸ್ಥಾನವನ್ನು ವಹಿಸಿಕೊಳ್ತಾರೆ. ಈಗ ಅಂತಾರಾಷ್ಟ್ರೀಯ ಬ್ಯಾಂಕ್ ಇದನ್ನ ಮುನ್ನಡೆಸುವ ಮೂಲಕ ಬ್ಯಾಂಕ್ ಅನ್ನ ಮುನ್ನಡೆಸುವ ಮೊಟ್ಟ ಮೊದಲ ಏಷ್ಯನ್ ಎಂಬ ಐತಿಹಾಸಿಕ ಚರಿತ್ರೆಯನ್ನ ನಿರ್ಮಿಸ್ತಾ ಇದ್ದಾರೆ. ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಯಾರು ನಾಮನಿರ್ದೇಶನ ಮಾಡಿದ್ದಾರೆ? ಸೊ ದ್ರೌಪದಿ ಮುರ್ಮು ಅವರು ಯಾರನ್ನ ನಾಮನಿರ್ದೇಶನ ಮಾಡಿದ್ದಾರೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಸತ್ನಾಮ್ ಸಿಂಗ್ ಸಂಧು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸತ್ನಾಮ್ ಸಿಂಗ್ ಸಂಧು ಅವರನ್ನ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಸತ್ನಾಮ್ ಸಿಂಗ್ ಸಂಧು ಅವರು 2001ರ ಇಸ್ವಿಯಲ್ಲಿ ಮೊಹಾಲಿಯಲ್ಲಿ ಚಂಡೀಗಢ ಗ್ರೂಪ್ ಆಫ್ ಕಾಲೇಜಿನಲ್ಲಿ CGC ಅನ್ನ ಸ್ಥಾಪನೆ ಮಾಡಿದ್ರು. ಚಂಡೀಗಢ ಗ್ರೂಪ್ ಆಫ್ ಕಾಲೇಜ್ CGC ಅನ್ನ ಸ್ಥಾಪನೆ ಮಾಡಿದ್ರು. 2012ರಲ್ಲಿ ಚಂಡೀಗಢ ವಿವಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇವರು ಈಗ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಾರೆ. ರಾಷ್ಟ್ರಪತಿಗಳು ಇವರ ನಾಮನಿರ್ದೇಶನವನ್ನ ಮಾಡಿರ್ತಾರೆ. ಇತ್ತೀಚೆಗೆ ಏಕ್ ಸಮಂದರ್ ಮೇರೆ ಅಂದರ್ ಪುಸ್ತಕವನ್ನ ಪ್ರಕಟಿಸಲಾಗಿದೆ. ಈ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ಸಂಜೀವ್ ಜೋಶಿ ಅಂತ. ಬ್ರಹ್ಮೋಸ್ ಏರೋಸ್ಪೇಸ್ ಡೆಪ್ಯೂಟಿ CEO ಆದ ಸಂಜೀವ್ ಜೋಶಿ ಅವರು 75 ಕವನ ಸಂಕಲನಗಳನ್ನು ಸೇರಿಸಿ ಏಕ್ ಸಮಂದರ್ ಮೇರಾ ಅಂದರ್ ಅನ್ನೋ ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ದಾರೆ. ಈ ಪುಸ್ತಕವು ಸೃಜನಶೀಲ ಅಭಿವ್ಯಕ್ತಿ ಮತ್ತು ರಕ್ಷಣಾ ಪರಿಣಿತಿಯ ಸಂಗಮವನ್ನ ಪ್ರತಿಬಿಂಬಿಸುತ್ತೆ. ಸೊ ಈ ಪುಸ್ತಕದ ಬಿಡುಗಡೆಯು ರಕ್ಷಣಾ ವಲಯದಲ್ಲಿ ಆಳವಾಗಿ ತೊಡಗಿಕೊಂಡಿರುವ ವ್ಯಕ್ತಿಗಳ ಸೃಜನಶೀಲತೆಯನ್ನ ಎತ್ತಿ ತೋರಿಸುತ್ತೆ.
ISSF ವರ್ಲ್ಡ್ ಕಪ್ 2024ರಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಇವೆಂಟ್ ನಲ್ಲಿ ಯಾರು ಪದಕವನ್ನ ಗೆದ್ದಿದ್ದಾರೆ? ಸರಿಯಾದಂತಹ ಉತ್ತರ ಪ್ರಶ್ನೆಗೆ ದಿವ್ಯಾಂಶ್ ಸಿಂಗ್ ಪನ್ವಾರ್. ಕೈರೋದಲ್ಲಿ ನಡೆದಂತ ISSF ವಿಶ್ವಕಪ್ 2024ರ ಪುರುಷರ 100 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ದಿವ್ಯಾಂಶ್ ಸಿಂಗ್ ಪನ್ವಾರ್ ಅವರು ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಒಲಿಂಪಿಯನ್ ದಿವ್ಯಾಂಶ್ ಸಿಂಗ್ ಪನ್ವಾರ್ ಅರ್ಹತಾ ಸುತ್ತಿನಲ್ಲಿ 632.4 ಅಂಕಗಳನ್ನು ಪಡೆಯುವ ಮೂಲಕ ಅಗ್ರಸ್ಥಾನಿಯಾಗಿ ಚಿನ್ನವನ್ನ ತಮ್ಮದಾಗಿಸಿಕೊಂಡಿದ್ರು. ಮಹಿಳೆಯರ ವಿಭಾಗದಲ್ಲಿ ಭಾರತದ ಶೂಟರ್ ಆದ ಸೋನಂ ಉತ್ತಮ್ ಮಸ್ಕರ್ ಅವರು ಬೆಳ್ಳಿ ಪದಕವನ್ನ ಗೆದ್ದಿರ್ತಾರೆ. ಉತ್ತರಾಖಂಡದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ರಾಧಾ ರಾತುರಿ. 1988ನೇ ಬ್ಯಾಚಿನ ಹಿರಿಯ IAS ಅಧಿಕಾರಿ ರಾಧಾ ರತುರಿ ಅವರು ಉತ್ತರಾಖಂಡ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಅವರು ಸುಖ್ಬೀರ್ ಸಿಂಗ್ ಸದ್ದು ಅವರ ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ಈ ಉನ್ನತ ಆಡಳಿತಾತ್ಮಕ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಆಗ್ತಾರೆ. ರತುರಿ ಅವರು ಅಭಿವಿಜಿತ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಸೇವೆ ಸಲ್ಲಿಸಿದಂತಹ ವ್ಯಾಪಕವಾದ ಅನುಭವವನ್ನ ಆಡಳಿತಾತ್ಮಕ ವೃತ್ತಿಯನ್ನ ಹೊಂದಿರತಕ್ಕಂಥ ಅನುಭವವನ್ನು ಹೊಂದಿರ್ತಾರೆ. ಭಾರತದಲ್ಲಿ ಹಿಮಚಿರತೆ ಜನಸಂಖ್ಯೆಯ ಮೌಲ್ಯಮಾಪನ SPAI ವರದಿ ಪ್ರಕಟ ಆಗಿದ್ದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡುಬಂದಿವೆ? ಇರ್ತಕ್ಕಂಥ ಆಯ್ಕೆಗಳ ಸರಿಯಾದ ಉತ್ತರ ಲಡಾಖ್. ಕೇಂದ್ರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವರಾದ ಶ್ರೀ ಭೂಪೇಂದ್ರ ಯಾದವ್ ಅವರು ಭಾರತದ ಮೊದಲ ಹಿಮಚಿರತೆ ಜನಸಂಖ್ಯೆಯ ಮೌಲ್ಯಮಾಪನ ವರದಿಯನ್ನ ಪ್ರಕಟ ಮಾಡಿದ್ದಾರೆ. ಈ ಮೌಲ್ಯಮಾಪನದ ವರದಿಯನ್ನ ಸ್ಪೈ ವರದಿ ಅಂತ ಕೂಡ ಕರೆಯಲಾಗುತ್ತೆ. SPAI ಹಿಮಚಿರತೆಯ ಜನಸಂಖ್ಯೆಯ ಮೌಲ್ಯಮಾಪನ ಅಂತ ಹೇಳಲಾಗುತ್ತೆ. ಈ ಮೌಲ್ಯಮಾಪನವನ್ನ ಕೇಂದ್ರದ ಅರಣ್ಯ ಸಚಿವರು ಪ್ರಕಟ ಮಾಡಿದ್ದಾರೆ. ಅವರು ಯಾರು ಅಂದ್ರೆ ಭೂಪೇಂದ್ರ ಯಾದವ್ ಅವರು. ಇದರಲ್ಲಿ ಲಡಾಖ್, ನಮ್ಮ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಮುಂಚೂಣಿಯಲ್ಲಿದೆ. 477 ಹಿಮಚಿರತೆಗಳು ಅಲ್ಲಿ ಕಂಡು ಬರ್ತಾ ಇವೆ. ಇನ್ನು 2ನೇ ಸ್ಥಾನದಲ್ಲಿ ಉತ್ತರಾಖಂಡ ರಾಜ್ಯ ಬರುತ್ತೆ, 124 ಹಿಮಚಿರತೆಗಳು ಅಲ್ಲಿವೆ. 3ನೇ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶ, 51 ಹಿಮಚಿರತೆಗಳಿವೆ. 4ನೇ ಸ್ಥಾನದಲ್ಲಿ ಅರುಣಾಚಲ ಪ್ರದೇಶ 36, 5ನೇ ಸ್ಥಾನದಲ್ಲಿ ಸಿಕ್ಕಿಂ 21 ಮತ್ತು 9ನೇ ಸ್ಥಾನದಲ್ಲಿ ಜಮ್ಮು ಕಾಶ್ಮೀರ. ನಂತರ ಸ್ಥಾನದಲ್ಲಿ ಜಮ್ಮು ಕಾಶ್ಮೀರ 9 ಹಿಮಚಿರತೆಗಳನ್ನ ಹೊಂದಿದೆ. ಜಾಗತಿಕವಾಗಿ ಹಿಮಚಿರತೆಯ ಜನಸಂಖ್ಯೆಯ ಒಟ್ಟಾರೆಯಾಗಿ 10% 15% ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.